ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ಯಾರಾದರೂ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದು ನನ್ನ ವೀಡಿಯೋಸ್ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಇವತ್ತಿನ ಬೆಳಿಗ್ಗೆನೇ ತಿಂಡಿಯೆಲ್ಲ ತಿಂದು ಹಾಗೆ ಮಿಸಸ್ ಮತ್ತು ಮಗಳನ್ನು ಸ್ಕೂಲಿಗೆಲ್ಲ ಡ್ರಾಪ್ ಮಾಡಿ ಬಂದಾಯಿತು. ಹಾಗೆ ಇನ್ಮೇಲೆ ಈಗ ತುಂಬ ಕೆಲಸ ಇದೆ, ಹಾಗೆ ಒಂದೊಂದೇ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾ ಹೋಗುವ. ಹಾಗೆ ಏನೆಲ್ಲ ಮಾಡ್ತೇನೆ, ಏನೇನು ಕೆಲಸ ಆಗ್ತದೆ ಅಂತ ಹೀಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡುವ. ನೋಡಿ, ಇವತ್ತು ನಮ್ಮ ಕೋಳಿಗಳಿಗೆ 13 ದಿನ ಆಗಿದೆ. ಹಾಗೆ 13 ದಿನ ಕಂಪ್ಲೀಟ್ ಆಯಿತು. ಇವತ್ತು ಮಳೆ ಇಲ್ಲದೆ ಇರೋ ಕಾರಣಕ್ಕೆ ಸ್ವಲ್ಪ ಜಾಗ ಕೊಡಬೇಕು, ಸ್ಪೇಸನ್ನು ಕೊಡಬೇಕು. ಯಾಕಂತ ಹೇಳಿದರೆ ಬಿಸಿಲಿರ್ತದಲ್ಲ, ಸ್ವಲ್ಪ ಹೀಟ್ ಇರುವ ಕಾರಣದಿಂದ ಅವಕ್ಕೆ ಸ್ಟ್ರೆಸ್ ಆಗ್ತದೆ. ಹಾಗಾಗಿ ಸ್ಪೇಸ್ ಕೊಡಬೇಕು. ಸ್ಪೇಸ್ ಕೊಟ್ಟಿಲ್ಲ ಅಂತೇಳಿದರೆ ಮಾರ್ಟಲಿಟಿ ಆಗ್ತಾ ಹೋಗ್ತದೆ. ಹಾಗೆ ಸ್ವಲ್ಪ ಜಾಗಕ್ಕೆ ಉಮ್ಮಿಯನ್ನು ಬಿಡಿಸಿಟ್ಟಿದ್ದೇನೆ. ಹಾಗೆ ನೋಡಿ, ಇವಾಗ 100% ಶೆಡ್ಡಲ್ಲಿ ಒಂದು 75% ಜಾಗನ 13 ದಿನಕ್ಕೆ ಕೊಟ್ಟಾಯಿತು. ಇವತ್ತು ತುಂಬ ಮಳೆ ಇದ್ದಿದ್ದರೆ ಇವತ್ತು ಕೊಡುವಂಥ ನೆಸೆಸಿಟಿ ಇಲ್ಲ. ಹಾಗಾಗಿ ಮಳೆ ಇಲ್ಲಲ್ಲ, ಹಾಗಾಗಿ ಇವತ್ತೊಂದು 20 ಫೀಟ್ ಜಾಗವನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದೀವಿ. ಇನ್ಮೇಲೆ ಅವು ಒಂದು 10 ದಿನ ಆದ ನಂತರ ಅವು ಬೆಳಿಗ್ಗೆ ಬರೋದಿಲ್ಲ. ಎಷ್ಟೇ ಜಾಗ ಕೊಟ್ಟರು ಅವು ಮೊದಲು ಎಲ್ಲಿ ಕೂತ್ಕೊಂಡಿರ್ತವೆ ಅಲ್ಲೇ ಕೂತ್ಕೊಂಡಿರ್ತವೆ. ಹೊಸ ಜಾಗಕ್ಕೆ ಬರೋದೇ ಇಲ್ಲ ಡೇ ಟೈಮಲ್ಲಿ. ಒಮ್ಮೆ ಬಂದರೂ ವಾಪಸ್ ಓಡಿ ಹೋಗ್ತವೆ. ಅದು ಯಾಕೋ ಗೊತ್ತಿಲ್ಲ. ಬಟ್ ರಾತ್ರಿ ಒಂದು ಮಿಡ್ ನೈಟ್ ಸುಮಾರಿಗೆ ಎಷ್ಟು ಜಾಗ ಕೊಟ್ಟಿರ್ತೀವಿ ಅದಕ್ಕೆ ಬಂದು ಕವರಾಗಿ ಕೂತ್ಕೊಳ್ತವೆ. ಅಲ್ಲಿ ತನಕ ಬರೋದಿಲ್ಲ. 10 ದಿನ ಆಗುವವರೆಗೆ ಬರ್ತವೆ. ಎಷ್ಟು ಜಾಗ ಕೊಟ್ಟರು ಬೇಗ ಬೇಗ ಬರ್ತವೆ. ಮತ್ತು ನೈಟೇ ಬರುವಂಥದ್ದು. ಬೆಳಿಗ್ಗೆ ನೀವು ಬೇಗ ಜಾಗವನ್ನು ಅಗಲ ಮಾಡಿ ಕೊಟ್ಟರು ನೋಡಿ, ಎಲ್ಲೋ ಅಪರೂಪಕ್ಕೆ ಒಂದು 10-50 ಬಂದು ಕೂತ್ಕೊಳ್ತವೆ, ಮತ್ತು ವಾಪಸ್ ಓಡಿ ಹೋಗ್ತವೆ. ಅದು ಮೊದಲು ಎಲ್ಲಿ ಜಾಗ ಇದೆ ನೋಡಿ, ಅದೇ ಅವು ಮೊದಲು ಎಲ್ಲಿದ್ದಾವೆ ಅಲ್ಲೇ ಕೂತ್ಕೊಂಡಿರ್ತವೆ. ಈಗ ನೆಕ್ಸ್ಟ್ ಬರುವಂಥದ್ದು ಇನ್ನು ರಾತ್ರಿಗೆ. ನಾಳೆ ಫುಲ್ಲು ಇಲ್ಲಿ ಎಲ್ಲ ಕೂತ್ಕೊಂಡಿರ್ತವೆ. ಮತ್ತು ನಾಳೆ ಬೆಳಿಗ್ಗೆ ನಾವು ಜಾಗ ಕೊಟ್ಟರು ಇಲ್ಲೇ ಎಂಡ್ ಆಗಿರ್ತದೆ. ಮತ್ತು ಮುಂದಿನ ಜಾಗಕ್ಕೆ ಹೋಗೋದಿಲ್ಲ, ಅದು ರಾತ್ರಿಯೇ ಆಗಬೇಕು. ಹಾಗೆ ಇನ್ನೀಗ ಈ ಶೆಡ್ಡಲ್ಲಿ ನೋಡಿ ಒಂದು 30-35 ಫೀಟ್ ಜಾಗ ಉಳಿದಿದೆ ಇನ್ನು ಫುಲ್ ಶೆಡ್ ಬಿಡಲಿಕ್ಕೆ. ಇದೇ ಥರ ಮಳೆ ಇಲ್ಲ ಅಂತ ಹೇಳಿದರೆ 13, 16, 17ನೇ ದಿನಕ್ಕೆ ಫುಲ್ ಬಿಡಬೇಕಾಗ್ತದೆ. ಮಳೆ ಇದ್ದರೆ, ತುಂಬ ಮಳೆ ಕಂಟಿನ್ಯೂ ಬರ್ತಾ ಇದ್ದರೆ ಒಂದು 20 ದಿನಕ್ಕೆ ಬಿಡಬೇಕು. ಹಾಗೆ ಈಗ ಇದಕ್ಕೆ ನೋಡಿ, ಇವತ್ತು ಫೀಡ್ ಸಹ ಬಂದಿದೆ. ಇನ್ನು ಒಂದು ವಾರಕ್ಕೆ ನೆಕ್ಸ್ಟ್ 1 ವಾರಕ್ಕೆ ಆಗುವಷ್ಟು ಫೀಡು ಇವತ್ತು ಬಂದಿದೆ. ಇದರಲ್ಲಿ ಎಲ್ಲ ಸ್ಟಾರ್ಟ್ರೇ ಇರುವಂಥದ್ದು. ಹಾಗೆ ಇಷ್ಟು ಫೀಡ್ ಬಂದಿರ್ತದೆ. ಇದನ್ನು ನೆಕ್ಸ್ಟ್ 7 ಡೇಸಿಗೆ ಆಗುವಷ್ಟು ಫೀಡ್ ಇದೆ ಇದರಲ್ಲಿ. ಹಾಗೆ ನೋಡಿ, ನಿನ್ನೆಯಿಂದ ಸ್ವಲ್ಪ ಮಾರ್ಟಿಲಿಟಿ ಕೂಡ ಆಗ್ತಾಯಿದೆ. ದಿನಕ್ಕೆ ಒಂದು 7-8 ಆಗಿ ಮಾರ್ಟಿಲಿಟಿ ಆಗ್ತಾಯಿದೆ. ಯಾಕೆ ಅಂತ ಅದು ಓವರ್ ಫೀಡಿಂಗ್ ಆಗಿ ಕೆಲವೊಂದು ಪಲ್ಟಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತವೆ. ಯಾಕೆಂದರೆ ಮಳೆ ಇದ್ದಾಗ ತುಂಬ ಫೀಡ್ ತಿಂತವೆ, ಹಾಗೆ ಹಾರ್ಟ್ ಅಟ್ಯಾಕ್ ಆಗಿ ಕೆಲವೊಮ್ಮೆ ಓವರ್ ವೇಟ್ ಆಗಿ ಸಾಯ್ತದೆ. ಅದಕ್ಕೆ ಇವಾಗ ಡೈಲಿ ಒಂದು 7-8 ಮಾರ್ಟಿಲಿಟಿ ಉಂಟು. ಅದಕ್ಕಿಂತ ಜಾಸ್ತಿ ಮಾರ್ಟಿಲಿಟಿ ಆದರೆ ಇವತ್ತು ಕಂಪನಿಯವರು ಒಂದು ಮೆಡಿಸಿನ್ ಕಳಿಸಿದ್ದಾರೆ, ಅದನ್ನು ಹಾಕಬೇಕಾಗ್ತದೆ. ಇವತ್ತು ಒಂದಿನ ವೆಯ್ಟ್ ಮಾಡೋದು. ನಾಳೆ ಕೂಡ ಮಾರ್ಟಿಲಿಟಿ ಇದೇ ರೀತಿ ಕಂಟಿನ್ಯೂ ಇದ್ದರೆ ನಾಳೆಯಿಂದ ಮೆಡಿಸಿನ್ ಕೋರ್ಸನ್ನು ಸ್ಟಾರ್ಟ್ ಮಾಡಬೇಕಾಗ್ತದೆ. ಹಾಗೆ ಮತ್ತು ಈ ಕೋಳಿಗಳಿಗೆ ನೋಡೋಕ್ಕೆ ಯಾವಾಗ ಸಾಯ್ತವೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇರೋದೇ 45 ದಿನದ ಜೀವನ. ಅದರಲ್ಲಿ ತುಂಬ ಸೆನ್ಸಿಟಿವ್ ಇದು. ಈ ಬ್ರಾಯ್ಲರ್ ಕೋಳಿ ಅನ್ನುವಂಥದ್ದು ತುಂಬ ಸೆನ್ಸಿಟಿವ್.
ಸ್ವಲ್ಪ ವಾತಾವರಣದಲ್ಲಿ ಏರುಪೇರಾದರೂ ಕೂಡ ಅದಕ್ಕೆ ತಡೆಕೊಳ್ಳುವಂಥ ಶಕ್ತಿ ಇಲ್ಲ, ಮತ್ತು ತುಂಬ ಇಮ್ಯುನಿಟಿ ಪವರ್ ಕೂಡ ಇರೋದಿಲ್ಲ. ಹಾಗೆ ಮತ್ತು ಓವರ್ ಹೀಟ್ ಆದರೆ ತಡ್ಕೊಳ್ಳುವಂಥ ಕೆಪಾಸಿಟಿ ಇಲ್ಲವೇ ಇಲ್ಲ. ಬೇಗ ಸ್ಟ್ರೆಸ್ ಆಗಿಬಿಟ್ಟು ಹೀಟ್ ಸ್ಟ್ರೋಕ್ ಆಗಿ ಸಾಯ್ತವೆ. ಹಾಗೆ ತುಂಬ ಕ್ಲೈಮೇಟ್ ಚೆನ್ನಾಗಿದ್ದು ಹಾಗೆ ಇದ್ದರೂ ನಮಗೆ ತುಂಬ ಫೀಡ್ ತಿಂದು ಅದರಿಂದನೂ ಕೂಡ ಮಾರ್ಟಾಲಿಟಿ ಆಗ್ತದೆ, ಹೇಳಲಿಕ್ಕಾಗೋದಿಲ್ಲ. ಹಾಗೆ ಇವತ್ತು ಮಳೆ ಇದ್ದರೆ ಸೈಡಿಗೆಲ್ಲ ಒಂದು 3 ಫೀಟಿಗೆ ಶೇಡ್ ನೆಟ್ಟನ್ನು ಕಟ್ಟಬೇಕು ಅಂದ್ಕೊಂಡಿದ್ದು. ಬಟ್ ಏನಾಗಿದೆ, ಸಡನ್ಲಿ ಮಳೆ ಸ್ಟಾಪ್ ಆಗಿದೆ, ಬಿಸಿಲು ವಾತಾವರಣ ಇದೆ. ಹಾಗಾಗಿ ಇವತ್ತು ಬೇಡ ಅಂತ ಸ್ಕಿಪ್ ಮಾಡಿದ್ದೀವಿ. ಯಾಕೆಂದರೆ ಆಲ್ರೆಡಿ ಹೀಟ್ ಇದೆ ಅಲ್ಲ, ಹಾಗಾಗಿ ಕಟ್ಟಿದರೆ ಒಳಗಡೆ ತುಂಬ ಹೀಟ್ ಆಗ್ತದೆ, ಬಟ್ ಮರಿಗಳಿಗೆ ಸ್ಟ್ರೆಸ್ ಆಗ್ತದೆ. ಆವಾಗ ಆಕ್ಸಿಜನ್ ಸರಿಯಾಗಿ ಸಿಗಲಿಲ್ಲ ಅಂತ ಹೇಳಿದರೆ ಒಳಗಡೆ ಅಮೋನಿಯಾ ಕ್ರಿಯೇಟ್ ಆಗ್ತದೆ. ಅದಕ್ಕೋಸ್ಕರ ಇವತ್ತು ಸೈಡಿಗೆ ಕರ್ಟನನ್ನು ಕಟ್ಟಿಲ್ಲ. ಹಾಗೆ ನೋಡುವ, ನಾಳೆ ಮಳೆ ಸ್ಟಾರ್ಟ್ ಆದರೆ ಮಾತ್ರ ಕಟ್ಟಬೇಕು. ನೋಡಿ, ಇವತ್ತೊಂದು ಮರಿ 430 ಗ್ರಾಮ್ ಬಂದಿರ್ಬೋದು 13 ದಿನಕ್ಕೆ ಅಂತ ಹೇಳಿದರೆ. ಡೈಲಿ ಇವಾಗ 40 to 50 ಗ್ರಾಮ್ ಅಪ್ ಆಗ್ತಾ ಹೋಗ್ತದೆ, ವೆಯ್ಟ್ ಗೇನ್ ಆಗ್ತಾ ಹೋಗ್ತದೆ. ಇವಾಗ ಇದರಲ್ಲಿ ಹುಂಜ ಮತ್ತು ಹೆಂಟೆ ಇವಾಗ ಫೈಂಡ್ ಔಟ್ ಮಾಡ್ಬೋದು. ಇವಾಗ ಕರೆಕ್ಟಾಗಿ ಗೊತ್ತಾಗ್ತದೆ ಅಂತ ಹೇಳಿದರೆ, ಸೆಕೆಂಡ್ ವೀಕ್ ನಂತರ ಯಾವುದು ಹುಂಜ ಯಾವುದು ಹೆಂಟೆ ಎಲ್ಲ ಗೊತ್ತಾಗ್ತಾ ಹೋಗ್ತದೆ. ಮತ್ತು ಹೆಂಟೆಗಿಂತ ಹುಂಜ ಯಾವಾಗಲೂ ಒಂದು ಫೀಡು ಕೂಡ ಜಾಸ್ತಿ ತಿಂತದೆ, ಹಾಗೆ ವೆಯ್ಟ್ ಕೂಡ ಒಂದು ಅರ್ಧ kg ಅಂತ ಹೇಳಿದರೆ 500 ಗ್ರಾಮ್ ಜಾಸ್ತಿನೇ ಇರ್ತದೆ. ಈಗ ಮರಿಯಲ್ಲಿ ಕಂಪೇರ್ ಮಾಡೋದಾದರೆ ಇದೊಂದು 400 ಗ್ರಾಮ್ ಇದ್ದರೆ ಹೆಂಟೆ, ಹುಂಜ 500 ಗ್ರಾಮ್ ಇರ್ತದೆ. ಹಾಗೆ ಆ ರೀತಿ ಡಿಫ್ರೆನ್ಸ್ ಬರ್ತಾ ಹೋಗ್ತದೆ. ಹುಂಜ ಸ್ವಲ್ಪ ಜಾಸ್ತಿ ತೂಕ ಯಾವಾಗಲೂ. ಬಟ್ ನಮಗೆ ಬ್ಲಾಕಲ್ಲಿ ಮರಿ ಬರುವಾಗ ನಮಗೆ ಅದರಲ್ಲಿ ಹುಂಜ ಏನಿದ್ರು 30 to 40% ಮಾತ್ರ ನಮಗೆ ಹುಂಜ ಸಿಗ್ತದೆ, ಜಾಸ್ತಿ ಇರುವಂಥದ್ದೇ ಹೆಂಟೆ. ಹಾಗಾಗಿ ನಮಗೆ ಹುಂಜ ಜಾಸ್ತಿ ಬಂದಷ್ಟು ಒಳ್ಳೆ ಪ್ರಾಫಿಟ್ ಆಗ್ತದೆ. ಬಟ್ ಹುಂಜ ಜಾಸ್ತಿ ಬರೋದಿಲ್ಲ, ಆದಷ್ಟು ಕಡಿಮೆನೇ ಬರ್ತದೆ ಹುಂಜ. 30 to 40%. 10 ಕೋಳಿಯಲ್ಲಿ 7 ಕೋಳಿ ಹೆಂಟೆನೇ ಇರ್ತದೆ, 7ರಿಂದ 6 ಅಥವಾ 7 ಹೆಂಟೆನೇ ಇರ್ತದೆ, 3ರಿಂದ 4 ಹುಂಜ ಇರ್ತದೆ. ಹಾಗೆ ಇವತ್ತು ಬೆಳಗ್ಗಿಂದನೂ ಮಳೆ ಇಲ್ಲ, ಇವಾಗ ಸಂಜೆ ಆಗ್ತಾ ಬಂತು. ಆದರೂ ಕೂಡ ಇವಾಗ 4 ಗಂಟೆ ಆಯಿತು, ಒಳ್ಳೆ ಬಿಸಿಲಿದೆ. ಇವತ್ತಿನ ವಾತಾವರಣ ಕೆಲಸ ಮಾಡಲಿಕ್ಕೆ ಒಳ್ಳೆಯದು. ಬಟ್ ಇವಾಗ ಮಳೆಗಾಲದಲ್ಲಿ ಮಳೆ ಬಂದ್ರೇ ಚೆಂದ, ಇಲ್ಲ ಅಂತೇಳಿದರೆ ಮಳೆ ಇಲ್ಲ ಅಂತೇಳಿದರೆ ತುಂಬ ಕಷ್ಟ. ಹಾಗೆ ಇವಾಗ ಗದ್ದೆ ಉಳ್ಳಿಕ್ಕೂ ಕೂಡ ನೀರು ಬೇಕು, ಮಳೆ ಬಂದರೆ ಮಾತ್ರ ಚೆನ್ನಾಗಿರ್ತದೆ. ಮಿಸ್ಸಸ್ ಮತ್ತು ಮಗಳು ಬರ್ತಾರೆ, ಹಾಗೆ ಮೇಲೆ ರಸ್ತೆ ತನಕ ಹೋಗಿ ಅವರನ್ನು ಪಿಕ್ ಮಾಡ್ಕೊಂಡು ಬರಬೇಕು. ಮತ್ತು ಇದನ್ನು ವ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡುವ. ನೀನೆಂತಕ್ಕೆ ಬಂದೀಗ ಇಲ್ಲಿಗೆ? ಎಂತ ಕೆಲಸ? ನೋಡಿ, ಇನ್ನು ನಾವು ಪ್ರತಿದಿನ ಈ ಡ್ರಿಂಕರನ್ನು ತೊಳಿತೇವೆ. ನೋಡಿ, ಇವತ್ತು ಪುನಃ ಫೀಡ್ ಸ್ಟಾಕ್ ಆಗಿದೆ. ನೋಡಿ, ಈ ಡ್ರಿಂಕರೆಲ್ಲ ಇನ್ನು ನೆಕ್ಸ್ಟ್ ಬ್ಯಾಚಿಗೆ ನಾವು ತೊಳೆದಿಡಬೇಕು ನೀಟಾಗಿ. ಈ ಬ್ಯಾಚಿಗೆ ಇಷ್ಟೇ ದಿನ, ಇದನ್ನು ಇನ್ನು ತೊಳೆದಿಡಬೇಕು. ಹೋಗುವ ಮನೆಗೆ. ಇದು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ನಾಳೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.